ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ಪ್ರಭು ಶ್ರೀರಾಮಚಂದ್ರನ ಕಥೆಯನ್ನು ಕೇಳುತ್ತಿದ್ದೇವೆ. ಪ್ರಭು ಶ್ರೀರಾಮಚಂದ್ರನು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಪ್ರಸನ್ನನಾಗಿ ರಾಜ್ಯ ಸಿಂಹಾಸನವನ್ನು ಸ್ವೀಕರಿಸಿದನು. ಅವನು ಪ್ರಜೆಗಳನ್ನು ಒಬ್ಬ ತಂದೆಯ ಹಾಗೆಯೇ ಕಂಡನು. ಜನರು ರಾಮರಾಜ್ಯ ಪದ್ಧತಿಯನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಪ್ರಜೆಗಳು ಮತ್ತು ಸರಕಾರ ಇವುಗಳ ನಡುವಣ ಸಂಬಂಧವು ಪ್ರಭು ಶ್ರೀರಾಮಚಂದ್ರನು ಮತ್ತು ಅವನ ಪ್ರಜೆಗಳ ನಿದರ್ಶನದಂತೆ ಇದ್ದರೆ ಒಳ್ಳೆಯ ಸರ್ಕಾರವು ನೆಲೆಗೊಳ್ಳಬಹುದು. ಒಬ್ಬ ತಂದೆಯು ತನ್ನ ಮಕ್ಕಳಲ್ಲಿ ಎಚ್ಚರಿಕೆ ವಹಿಸುವ ಹಾಗೆಯೇ ಪ್ರಭು ಶ್ರೀರಾಮಚಂದ್ರನು ತನ್ನ ಸಾಮ್ರಾಜ್ಯವನ್ನು ಆಳಿದನು. ಪ್ರಜೆಗಳು ಕೂಡ ಪ್ರಭು ಶ್ರೀರಾಮಚಂದ್ರನ ಉತ್ತಮವಾದ ಆಳ್ವಿಕೆಗೆ ಆಭಾರಿಗಳಾಗಿ ಭಗವಂತನನ್ನು ತಮ್ಮ ತಂದೆಯಂತೆಯೇ ಅಂಗೀಕರಿಸಿದರು. ಹೀಗೆ ಪ್ರಜೆಗಳ ಮತ್ತು ಸರ್ಕಾರದ ನಡುವಣ ಸಂಬಂಧವು ತಂದೆ ಮತ್ತು ಮಕ್ಕಳ ನಡುವಣ ಸಂಬಂಧದ ಹಾಗೆಯೇ ಇರಬೇಕು. ಒಂದು ಕುಟುಂಬದಲ್ಲಿರುವ ಪುತ್ರರು ಸುಶಿಕ್ಷಿತರಾಗಿದ್ದರೆ ಅವರು ತಂದೆ ತಾಯಿಗಳಿಗೆ ವಿಧೇಯರಾಗಿ ಇರುತ್ತಾರೆ. ಆ ತಂದೆಯು ಒಳ್ಳೆಯ ಅರ್ಹತೆ ಉಳ್ಳವರಾಗಿದ್ದರೆ ಅವರು ಮಕ್ಕಳ ಬಗ್ಗೆ ಎಚ್ಚರಿಕೆ ತೆಗೆದುಕೊಳ್ಳುತ್ತಾರೆ. ಜನರು ಉತ್ತಮ ಪ್ರಜೆಗಳಾಗಿದ್ದರು, ಏಕೆಂದರೆ ಅವರು ವರ್ಣಾಶ್ರಮದ ಪದ್ಧತಿಯನ್ನು ಅಂಗೀಕರಿಸಿದ್ದರು. ಈ ಪದ್ಧತಿಯು ಸಮಾಜವನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವರ್ಣ ವಿಭಾಗಗಳಲ್ಲಿ ಮತ್ತು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ ಆಶ್ರಮ ವಿಭಾಗಗಳಲ್ಲಿ ವ್ಯವಸ್ಥೆಗೊಳಿಸುತ್ತದೆ. ಇದು ವಾಸ್ತವಿಕವಾದ ಮಾನವ ನಾಗರಿಕತೆಯಾಗಿರುತ್ತದೆ. ವರ್ಣಾಶ್ರಮ ಧರ್ಮದ ಉದ್ದೇಶವು ಜನರನ್ನು ಭಗವತ್ ಪ್ರಜ್ಞೆಯುಳ್ಳವರಾಗಲು ಸಮರ್ಥರನ್ನಾಗಿ ಮಾಡುವುದಾಗಿರುತ್ತದೆ. ವರ್ಣಾಶ್ರಮ ಆಚಾರವತ ಪುರುಷೇಣ ಪರಪುಮಾನ್ ವಿಷ್ಣುರಾರಾಧ್ಯತೆ. ಇಡೀ ವರ್ಣಾಶ್ರಮ ಯೋಜನೆಯು ಜನರನ್ನು ವೈಷ್ಣವರನ್ನಾಗಿ ಮಾಡುವ ಉದ್ದೇಶವುಳ್ಳದ್ದಾಗಿದೆ. ವಿಷ್ಣುರಸ್ಯ ದೇವತಾ. ಜನರು ಭಗವಾನ್ ವಿಷ್ಣುವನ್ನು ಪರಮಪ್ರಭುವೆಂದು ಆರಾಧಿಸಿದಾಗ ಅವರು ವೈಷ್ಣವರಾಗುವರು. ಪ್ರಭು ರಾಮಚಂದ್ರನ ಆಳ್ವಿಕೆಯ ಕಾಲದಲ್ಲಿ ಪ್ರತಿಯೊಬ್ಬನೂ ವರ್ಣಾಶ್ರಮ ತತ್ವಗಳನ್ನು ಅನುಸರಿಸಲು ಪೂರ್ಣವಾಗಿ ಶಿಕ್ಷಿತನಾಗುತ್ತಿದ್ದ. ಕಾಯಿದೆಗಳನ್ನು ಮತ್ತು ಶಾಸನಗಳನ್ನು ಕೇವಲ ಜಾರಿಗೊಳಿಸಿ ಪ್ರಜೆಗಳನ್ನು ವಿಧೇಯರನ್ನಾಗಿ ಮತ್ತು ಕಾಯಿದೆಬದ್ಧರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನಾಗರಿಕರು ತರಬೇತಿಯನ್ನು ಪಡೆದಿರಬೇಕು. ಪ್ರಭು ಶ್ರೀರಾಮಚಂದ್ರನು ತ್ರೇತಾಯುಗದಲ್ಲಿ ರಾಜನಾದನು. ಅವನ ಒಳ್ಳೆಯ ಆಳ್ವಿಕೆಯಿಂದಾಗಿ ಆ ಯುಗವು ಸತ್ಯಯುಗದ ಹಾಗೆ ಇದ್ದಿತು. ಪ್ರತಿಯೊಬ್ಬನೂ ಧರ್ಮನಿಷ್ಠನಾಗಿದ್ದನು, ಸಂಪೂರ್ಣ ಸುಖಿಯಾಗಿದ್ದನು. ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳಲ್ಲಿ ಕಲಿಯುಗವು ಅತ್ಯಂತ ಹಾಳಾದದ್ದು. ಆದರೆ ಈ ಕಲಿಯುಗದಲ್ಲಿಯೂ ವರ್ಣಾಶ್ರಮ ಧರ್ಮದ ಆಚರಣೆಯು ಕಾರ್ಯಗತವಾದರೆ ಸತ್ಯಯುಗದ ಪರಿಸ್ಥಿತಿಯನ್ನು ಪ್ರಚಲಿತಗೊಳಿಸಬಹುದು. ಕೃಷ್ಣ ಪ್ರಜ್ಞಾ ಆಂದೋಲನವು ಈ ಉದ್ದೇಶಕ್ಕಾಗಿಯೇ ಇದೆ. ಕಲೆ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತಸಂಗ ಪರಂವ್ರಜೇತ್. ನನ್ನ ಪ್ರೀತಿಯ ರಾಜನೇ, ಕಲಿಯುಗವು ದೋಷಗಳಿಂದ ತುಂಬಿಕೊಂಡಿದ್ದರೂ ಈ ಯುಗದ ವಿಷಯದಲ್ಲಿ ಒಂದು ಒಳ್ಳೆಯ ಗುಣವೂ ಇದೆ. ಹರೇ ಕೃಷ್ಣ ಮಹಾಮಂತ್ರದ ಕೀರ್ತನದಿಂದ ವ್ಯಕ್ತಿಯು ಭೌತಿಕ ಬಂಧನದಿಂದ ಮುಕ್ತನಾಗಿ ಭಗವದ್ಧಾಮಕ್ಕೆ ಏರಬಹುದು. ಜನರು ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆಯ ಸಂಕೀರ್ತನದ ಆಂದೋಲನದಲ್ಲಿ ಭಾಗವಹಿಸಿದರೆ ಅವರು ನಿಜವಾಗಿಯೂ ಕಲಿಯುಗದ ಕಳಂಕದಿಂದ ಬಿಡುಗಡೆಗೊಳ್ಳುವರು. ಆಗ ಈ ಯುಗದ ಜನರು ಸುವರ್ಣಯುಗವಾಗಿದ್ದ ಸತ್ಯಯುಗದ ಜನರ ಹಾಗೆ ಸುಖಿಗಳಾಗುವರು. ಯಾವೊಬ್ಬನೂ ಯಾವಲ್ಲಿಯೇ ಆದರೂ ಸುಲಭವಾಗಿ ಈ ಹರೇ ಕೃಷ್ಣ ಆಂದೋಲನದಲ್ಲಿ ಭಾಗವಹಿಸಬಹುದು. ವ್ಯಕ್ತಿಯು ನಿರಂತರವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು, ವಿಧಿವಿಧಾನಗಳನ್ನು ಪಾಲಿಸಬೇಕು ಮತ್ತು ಪಾಪಮಯ ಜೀವನದ ಕಳಂಕದಿಂದ ಮುಕ್ತನಾಗಿ ಉಳಿದಿರಬೇಕು. ಪಾಪಯುಕ್ತನಾಗಿ ಕೂಡಲೇ ಪಾಪಮಯ ಜೀವನವನ್ನು ತ್ಯಜಿಸಲಾಗದಿದ್ದರೂ ಅವನು ಹರೇ ಕೃಷ್ಣ ಮಹಾಮಂತ್ರವನ್ನು ಭಕ್ತಿ ಶ್ರದ್ಧೆಗಳಿಂದ ಜಪಿಸುತ್ತಿದ್ದರೆ ನಿಶ್ಚಯವಾಗಿ ಸಕಲ ಪಾಪಕರ ಕೃತ್ಯಗಳಿಂದಲೂ ಬಿಡುಗಡೆಗೊಳ್ಳುವನು ಮತ್ತು ಅವನ ಜೀವನವು ಯಶಸ್ವಿಯಾಗುವುದು. ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಪ್ರಭು ರಾಮಚಂದ್ರನು ರಾಜ್ಯವಾಳುತ್ತಿದ್ದಾಗ ಕಾಡುಗಳು, ಹೊಳೆಗಳು, ಗುಡ್ಡಗಳು ಮತ್ತು ಬೆಟ್ಟಗಳು, ರಾಜ್ಯಗಳು, ಸಪ್ತದ್ವೀಪಗಳು ಮತ್ತು ಸಪ್ತಸಾಗರಗಳು ಎಲ್ಲವೂ ಸಕಲ ಜೀವಿಗಳಿಗೂ ಜೀವನಾವಶ್ಯಕಗಳನ್ನು ಒದಗಿಸುವುದರಲ್ಲಿ ಅನುಕೂಲಕರವಾಗಿದ್ದವು. ದೇವೋತ್ತಮ ಪರಮಪುರುಷನಾದ ಪ್ರಭು ಶ್ರೀರಾಮಚಂದ್ರನು ಈ ಭೂಮಂಡಲದ ರಾಜನಾಗಿದ್ದಾಗ ಎಲ್ಲ ಬಗೆಯ ದೈಹಿಕ ಮತ್ತು ಮಾನಸಿಕ ಯಾತನೆಗಳು, ರೋಗ, ಮುಪ್ಪು, ವಿಯೋಗ, ದುಃಖ, ವ್ಯಸನ, ದುರವಸ್ಥೆ, ಭಯ, ದಣಿವು ಇವೆಲ್ಲವೂ ಪೂರ್ಣವಾಗಿ ತೊಲಗಿ ಹೋಗಿದ್ದವು. ಅಪೇಕ್ಷಿಸದೇ ಇದ್ದವರಿಗೆ ಮರಣವೂ ಕೂಡ ಬರುತ್ತಿರಲಿಲ್ಲ. ಇಡೀ ಭೂಮಂಡಲದ ರಾಜನಾಗಿ ಪ್ರಭು ಶ್ರೀರಾಮಚಂದ್ರನ ಸಾನ್ನಿಧ್ಯ ಇದ್ದುದರಿಂದ ಎಲ್ಲ ಅನುಕೂಲತೆಗಳೂ ಇದ್ದವು. ಎಲ್ಲ ಯುಗಗಳಲ್ಲಿ ತೀರಾ ಕೆಟ್ಟದಾಗಿರುವ ಕಲಿಯುಗ ಎಂದು ಕರೆಯಲಾದ ಈ ಯುಗದಲ್ಲಿ ತಡವಿಲ್ಲದೆಯೇ ಅಂತಹದೇ ಸ್ಥಿತಿಯನ್ನು ಪ್ರಚಲಿತಗೊಳಿಸಲು ಸಾಧ್ಯವಿದೆ. ಕಲಿಕಾಲೆ ನಾಮರೂಪೇ ಕೃಷ್ಣಾವತಾರ. ಅಂದರೆ ಈ ಕಲಿಯುಗದಲ್ಲಿ ಶ್ರೀಕೃಷ್ಣನು ಹರೇ ಕೃಷ್ಣ ಎಂಬ ತನ್ನ ಪುಣ್ಯನಾಮದ ರೂಪದಲ್ಲಿ ಅವತರಿಸಿರುವನು.
ನಾವು ಅಪರಾಧವಿಲ್ಲದೆ ಕೀರ್ತಿಸಿದರೆ ರಾಮ ಮತ್ತು ಕೃಷ್ಣರು ಈ ಯುಗದಲ್ಲಿ ಈಗಲೂ ಇರುತ್ತಾರೆ. ರಾಮರಾಜ್ಯವು ಅಪಾರವಾಗಿ ಜನಪ್ರಿಯವಾಗಿತ್ತಲ್ಲದೆ ಪ್ರಯೋಜನಕಾರಿಯೂ ಆಗಿತ್ತು. ಅಲ್ಲದೆ ಈ ಹರೇ ಕೃಷ್ಣ ಆಂದೋಲನದ ಪ್ರಚಾರವು ಈ ಕಲಿಯುಗದಲ್ಲಾದರೂ ಅಂತಹದೇ ಪರಿಸ್ಥಿತಿಯನ್ನು ಪ್ರಚಲಿತಗೊಳಿಸಬಲ್ಲದು. ಪ್ರಭು ಶ್ರೀರಾಮಚಂದ್ರನು ಏಕಪತ್ನಿತ್ವವನ್ನು ಕೈಗೊಳ್ಳುವ ಮತ್ತು ಯಾವುದೇ ಅನ್ಯ ಸ್ತ್ರೀಯರೊಂದಿಗೆ ಸಂಬಂಧವಿಟ್ಟುಕೊಳ್ಳದ ವ್ರತವನ್ನು ಕೈಗೊಂಡಿದ್ದನು. ಅವನು ಓರ್ವ ರಾಜರ್ಷಿಯಾಗಿದ್ದನು. ಅವನ ನಡತೆಯಲ್ಲಿ ಕೋಪದ ಛಾಯೆ ಕೂಡ ಇಲ್ಲದೆ ಪ್ರತಿಯೊಂದು ಉತ್ತಮವಾಗಿದ್ದಿತು. ಅವನು ಪ್ರತಿಯೊಬ್ಬರಿಗೂ, ಮುಖ್ಯವಾಗಿ ಗೃಹಸ್ಥಾಶ್ರಮದವರಿಗೆ, ವರ್ಣಾಶ್ರಮ ಧರ್ಮದ ಪ್ರಕಾರ ಸದ್ವರ್ತನೆಯನ್ನು ಕಲಿಸಿದನು. ಹೀಗೆ ಅವನು ತನ್ನ ವೈಯಕ್ತಿಕ ಆಚರಣೆಗಳ ಮೂಲಕ ಸಾಮಾನ್ಯ ಸಾರ್ವಜನಿಕರಿಗೆ ಶಿಕ್ಷಣವನ್ನು ನೀಡಿದನು. ಸೀತಾಮಾತೆಯು ತುಂಬ ವಿನಯಶೀಲೆ, ಶ್ರದ್ಧಾವಂತೆ, ಲಜ್ಜಾನ್ವಿತೆ ಮತ್ತು ಪತಿವ್ರತೆ. ಯಾವಾಗಲೂ ಪತಿಯ ಮನೋಭಾವವನ್ನು ಅರಿತವಳೂ ಆಗಿದ್ದಳು. ಹೀಗೆ ಆಕೆಯು ತನ್ನ ನಡತೆಯಿಂದ, ತನ್ನ ಪ್ರೇಮದಿಂದ ಮತ್ತು ಸೇವೆಯಿಂದ ತನ್ನ ಪತಿಯಾದ ಶ್ರೀರಾಮನ ಮನಸ್ಸನ್ನು ಸಂಪೂರ್ಣವಾಗಿ ಸೆಳೆದಳು. ಪ್ರಭು ಶ್ರೀರಾಮಚಂದ್ರನು ಆದರ್ಶ ಪತಿಯಾಗಿರುವಂತೆ ಸೀತಾಮಾತೆಯು ಆದರ್ಶ ಪತ್ನಿಯಾಗಿರುವಳು. ಅಂತಹ ಒಂದು ಜೋಡಿಯು ಕುಟುಂಬ ಜೀವನವನ್ನು ತುಂಬ ಸುಖಮಯವಾಗಿ ಮಾಡುವುದು. ಯದ್ಯದ್ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ಒಬ್ಬ ಶ್ರೇಷ್ಠ ಮನುಷ್ಯನು ಯಾವ ದೃಷ್ಟಾಂತವನ್ನು ಒದಗಿಸುತ್ತಾನೋ ಅದನ್ನು ಸಾಮಾನ್ಯ ಜನರು ಅನುಸರಿಸುತ್ತಾರೆ. ರಾಜರು, ಮುಖಂಡರು ಮತ್ತು ಅಧ್ಯಾಪಕರು ವೈದಿಕ ಸಾಹಿತ್ಯದಿಂದ ನಾವು ಪಡೆಯುವ ದೃಷ್ಟಾಂತಗಳನ್ನು ಸ್ವತಃ ಆಚರಿಸಿ ತೋರಿಸಿದರೆ ಇಡೀ ಭೂಮಂಡಲವು ಸ್ವರ್ಗವಾಗುವುದು. ಆಗ ನಿಜವಾಗಿಯೂ ಈ ಭೌತಿಕ ಜಗತ್ತಿನಲ್ಲಿ ನರಕದಂತಹ ಸ್ಥಿತಿಗಳು ಇರಲಾರವು. ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ತನ್ನ ಕಿರಿಯ ಸಹೋದರರೊಡನೆ ಸೇರಿ ಯಾವ ರೀತಿ ಆಡಳಿತವನ್ನು ನಡೆಸಿದನು ಎಂಬುದನ್ನು ಶುಕದೇವ ಗೋಸ್ವಾಮಿಗಳು ವಿವರಿಸುತ್ತಾರೆ. ದೇವೋತ್ತಮ ಪರಮಪುರುಷನಾದ ಶ್ರೀರಾಮಚಂದ್ರನು ಅನೇಕ ಯಜ್ಞಗಳನ್ನು ಆಚರಿಸಿದನು. ಯಜ್ಞದ ಕೊನೆಯಲ್ಲಿ ಹೋತ, ಅಧ್ವರ್ಯು, ಉದ್ಗಾತ ಹಾಗೂ ಬ್ರಹ್ಮ ಎಂಬ ಋತ್ವಿಜರಿಗೆ ಭೂದಾನ ಮಾಡಿದನು. ಅವನು ಅವರಿಗೆ ಕ್ರಮವಾಗಿ ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ಕೊಟ್ಟನು. ಉಳಿದದ್ದನ್ನು ಆಚಾರ್ಯರಿಗೆ ಕೊಟ್ಟನು. ಶ್ರೀರಾಮಚಂದ್ರನಿಗೆ ಬ್ರಾಹ್ಮಣರಲ್ಲಿದ್ದ ಶ್ರದ್ಧೆಯನ್ನೂ ಸೇವಕರಲ್ಲಿದ್ದ ವಾತ್ಸಲ್ಯವನ್ನೂ ಗಮನಿಸಿದ ಬ್ರಾಹ್ಮಣರು ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಿ ಅವನಿಂದ ತಾವು ತೆಗೆದುಕೊಂಡದ್ದನ್ನು ಅವನಿಗೇ ಮರಳಿಸಿದರು. ತಮ್ಮ ಹೃದಯಾಂತರಾಳದಲ್ಲಿನ ಭಗವಂತನು ನೀಡಿದ ಜ್ಞಾನೋದಯವು ಸಾಕಷ್ಟು ಕಾಣಿಕೆಯಾಯಿತೆಂದು ಅವರು ಭಾವಿಸಿದರು. ತರುವಾಯ ಶ್ರೀರಾಮಚಂದ್ರನು ಸಾಮಾನ್ಯ ಪ್ರಜೆಯಂತೆ ವೇಷಧರಿಸಿ ತನ್ನ ಬಗೆಗೆ ಪೌರರಿಗಿರುವ ಅಭಿಪ್ರಾಯವನ್ನು ತಿಳಿಯಲು ರಾಜಧಾನಿಯಲ್ಲಿ ಸಂಚರಿಸತೊಡಗಿದನು. ಆಕಸ್ಮಿಕವಾಗಿ ಒಂದು ರಾತ್ರಿ ಒಬ್ಬ ವ್ಯಕ್ತಿಯು ಮನೆಯಿಂದ ಹೊರಗೆ ಹೋಗಿದ್ದ ತನ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡನು. ತನ್ನ ಪತ್ನಿಯನ್ನು ನಿಂದಿಸುವಾಗ ಆ ವ್ಯಕ್ತಿಯು ಸೀತಾದೇವಿಯ ನಡತೆಯಲ್ಲಿ ಶಂಕೆ ಇರುವಂತೆ ಮಾತನಾಡಿದನು. ಭಗವಂತನು ಕೂಡಲೇ ಅರಮನೆಗೆ ಹಿಂದಿರುಗಿದನು ಹಾಗೂ ಅಂತಹ ವದಂತಿಗಳಿಗೆ ಅಂಜಿ ತೋರಿಕೆಗೆ ಸೀತೆಯನ್ನು ತೊರೆಯಲು ನಿರ್ಧರಿಸಿದನು. ಗರ್ಭಿಣಿಯಾಗಿದ್ದ ಸೀತಾದೇವಿಯನ್ನು ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಕಳುಹಿಸಿದನು. ಆಶ್ರಮದಲ್ಲಿ ಸೀತಾದೇವಿಯು ಲವ ಮತ್ತು ಕುಶರೆಂಬ ಅವಳಿ ಪುತ್ರರಿಗೆ ಜನ್ಮವಿತ್ತಳು. ಅಯೋಧ್ಯೆಯಲ್ಲಿ ಲಕ್ಷ್ಮಣನಿಗೆ ಅಂಗದ ಮತ್ತು ಚಿತ್ರಕೇತು ಎಂಬ ಪುತ್ರರು ಜನಿಸಿದರು. ಭರತನು ತಕ್ಷ ಮತ್ತು ಪುಷ್ಕಲ ಎಂಬ ಇಬ್ಬರು ಪುತ್ರರನ್ನು ಪಡೆದನು. ಸುಬಾಹು ಮತ್ತು ಶ್ರುತಸೇನ ಎಂಬ ಇಬ್ಬರು ಪುತ್ರರನ್ನು ಶತ್ರುಘ್ನನು ಪಡೆದನು. ಚಕ್ರವರ್ತಿಯಾದ ಶ್ರೀರಾಮಚಂದ್ರನ ಪರವಾಗಿ ಭರತನು ಭೂಪ್ರದೇಶಗಳನ್ನು ಜಯಿಸಲು ಯುದ್ಧಕ್ಕೆ ಹೊರಟು ಗಂಧರ್ವರೊಡನೆ ಹೋರಾಡಿ ಅಪಾರ ಸಂಪತ್ತನ್ನು ಆರ್ಜಿಸಿ ಆ ಸಂಪತ್ತನ್ನು ಅರಮನೆಗೆ ತಂದನು. ಶತ್ರುಘ್ನನು ಮಧುವನದಲ್ಲಿ ಲವಣನೆಂಬ ರಾಕ್ಷಸನನ್ನು ಕೊಂದು ಮಥುರಾ ನಗರವನ್ನು ರಾಜಧಾನಿಯಾಗಿ ಸ್ಥಾಪಿಸಿದನು. ಈ ಮಧ್ಯೆ ಸೀತಾದೇವಿಯು ತನ್ನ ಇಬ್ಬರು ಮಕ್ಕಳನ್ನು ವಾಲ್ಮೀಕಿ ಮುನಿಗಳ ಆಶ್ರಯದಲ್ಲಿರಿಸಿ ತಾನು ಭೂಮಿ ಪ್ರವೇಶ ಮಾಡಿದಳು. ಇದನ್ನು ಕೇಳಿದ ಶ್ರೀರಾಮಚಂದ್ರನು ಅತ್ಯಂತ ದುಃಖಾಕುಲನಾಗಿ 13,000 ವರ್ಷಗಳ ಕಾಲ ಯಜ್ಞವನ್ನಾಚರಿಸಿದನು. ಶುಕಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು. ದೇವೋತ್ತಮ ಪರಮಪುರುಷನಾದ ಶ್ರೀರಾಮಚಂದ್ರನು ತನ್ನ ಕಿರಿಯ ಸಹೋದರರೊಡನೆ ಸೇರಿ ಅನೇಕ ಯಜ್ಞಗಳನ್ನಾಚರಿಸಿದನು. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖ ಪ್ರಾಣೋಪಹಾರಾಷ್ಟ ಯತೇಂದ್ರಿಯಾಣಂ ತಥೈವ ಸರ್ವಾಹರಣಮಚ್ಯುತ ಇಜ್ಯ. ಮರದ ಬುಡಕ್ಕೆ ನೀರೆರೆದಾಗ ಹೇಗೆ ಕಾಂಡ, ಶಾಖೆಗಳು, ಚಿಗುರು ಮತ್ತು ಎಲೆಗಳು ಪೋಷಣೆಗೊಳ್ಳುವವೋ, ಉದರಕ್ಕೆ ಆಹಾರ ಒದಗಿಸುವುದರಿಂದ ಇಂದ್ರಿಯಗಳು ಹಾಗೂ ಅಂಗಾಂಗಗಳು ಚೈತನ್ಯವನ್ನು ಪಡೆಯುತ್ತವೆಯೋ, ಹಾಗೆಯೇ ದೇವೋತ್ತಮ ಪರಮಪುರುಷನ ಪೂಜೆಯು ಅವನ ಅಂಶಗಳಾದ ದೇವತೆಗಳನ್ನು ತೃಪ್ತಿಪಡಿಸುತ್ತದೆ. ಯಜ್ಞಾಚರಣೆಯು ಭಗವಂತನ ಪೂಜೆಯನ್ನು ಒಳಗೊಂಡಿದೆ. ಶ್ರೀರಾಮಚಂದ್ರನು ಪೂರ್ವ ದಿಕ್ಕಿನ ಇಡೀ ಪ್ರಾಂತವನ್ನು ಹೋತಾ ಋತ್ವಿಜನಿಗೆ ನೀಡಿದನು. ದಕ್ಷಿಣ ದಿಕ್ಕಿನ ಪ್ರಾಂತವನ್ನು ಬ್ರಹ್ಮ ಋತ್ವಿಜನಿಗೂ, ಪಶ್ಚಿಮ ದಿಕ್ಕಿನದನ್ನು ಅಧ್ವರ್ಯು ಋತ್ವಿಜನಿಗೂ,
ಉತ್ತರ ದಿಕ್ಕಿನದ್ದನ್ನು ಸಾಮವೇದ ಪಠಿಸುವ ಉದ್ಗಾತ ಋತ್ವಿಜನಿಗೂ ನೀಡಿದನು. ಈ ರೀತಿಯಲ್ಲಿ ಶ್ರೀರಾಮಚಂದ್ರನು ತನ್ನ ರಾಜಧಾನಿಯನ್ನು ಭಾಗ ಮಾಡಿದನು. ಶ್ರೀರಾಮಚಂದ್ರನ ಆಳ್ವಿಕೆಯ ವಿಚಾರವಾಗಿ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.